ಹಾಯ್ ಫ್ರೆಂಡ್ಸ್, ಈ ವಿಡಿಯೋದಲ್ಲಿ ಯಾವುದ್ರ ಬಗ್ಗೆ ನೋಡ್ತೀವಿ ಅಂದರೆ SPD ಹಂಗಂದರೆ ಸರ್ಚ್ ಪ್ರೊಟೆಕ್ಷನ್ ಡಿವೈಸ್ನ ಬಗ್ಗೆ ನೋಡೋಣ. ಸೊ ವಿಡಿಯೋ ಸ್ಕಿಪ್ ಮಾಡೋದೆಲ್ಲ ಅಷ್ಟಂಟ ಫುಲ್ಲಾಗಿ ನೋಡಿ, ನಿಮಗೆ ಇಂಟ್ರೆಸ್ಟಿಂಗ್ ಆಗಿರುತ್ತೆ. ನೀವು ಏನಾದರೂ ನಮ್ಮ ಚಾನಲಲ್ಲಿ ಫಸ್ಟ್ ಟೈಮ್ ವಿಡಿಯೋ ನೋಡ್ತಾ ಇದ್ದರೆ ಕೆಳಗಡೆ ಸಬ್ಸ್ಕ್ರೈಬ್ ಬಟನ್ ಇರುತ್ತೆ, ಕ್ಲಿಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ, ಹಾಗೆಯೇ ಪಕ್ಕದಲ್ಲಿರುವ ಬೆಲ್ಲೈಕನ್ನ ಪ್ರೆಸ್ ಮಾಡಿ. ಸೊ ಸರ್ಚ್ ಪ್ರೊಟೆಕ್ಷನ್ ಯಾವ ರೀತಿ ವರ್ಕ್ ಆಗುತ್ತೆ, ಸೊ ಎಲ್ಲಿ ಯೂಸ್ ಮಾಡಿದ್ರೆ ಎಷ್ಟು ಟೈಪ್ಸ್ ಇದೆ ಅಂತ ಈ ವಿಡಿಯೋದಲ್ಲಿ ಫುಲ್ ಆಗಿ ಎಕ್ಸ್ಪ್ಲೇನ್ ಮಾಡ್ತೀನಿ, ಸ್ಕಿಪ್ ಮಾಡಬೇಡಿ. ಈ ಸರ್ಚ್ ಪ್ರೊಟೆಕ್ಷನ್ ಹೇಗೆ ವರ್ಕ್ ಆಗುತ್ತೆ ಅಂದರೆ, ನಮ್ಮ ಮನೆಗಳಲ್ಲಿ ಹೈ ವೋಲ್ಟೇಜ್ ಬಂದರೆ ಎಲೆಕ್ಟ್ರಿಕಲ್ ಎಕ್ವಿಪ್ಮೆಂಟ್ನ ಹೈ ವೋಲ್ಟೇಜಿಂದ ಪ್ರೊಟೆಕ್ಟ್ ಮಾಡುತ್ತೆ. ಆ ಹೈ ವೋಲ್ಟೇಜ್ನ ಗ್ರೌಂಡ್ಗೆ ಡೈರೆಕ್ಟಾಗಿ ಸೆಂಡ್ ಮಾಡುತ್ತೆ. ಸೊ ಹೀಗೆ ಈ ಸರ್ಚ್ ಪ್ರೊಟೆಕ್ಷನ್ ಡಿವೈಸ್ ವರ್ಕ್ ಆಗುತ್ತೆ. ನಮ್ಮ ಮನೆಗಳಲ್ಲಿ ಹೇಗೆ ಸಡನ್ ಆಗಿ ಹೈ ವೋಲ್ಟೇಜ್ಗಳು ಬರುತ್ತೆ ಅಂದರೆ, ಎಕ್ಸಾಂಪಲ್ಗೆ ಮನೆಗಳಲ್ಲಿರುವ ಮೋಟ್ರನ್ನ ಆನ್ ಮಾಡಿದಾಗ ಬಲ್ಬ್ನ ಬ್ರೈಟ್ನೆಸ್ ಬಂದು ಡಿಮ್ ಆಗುತ್ತೆ, ಆಗ ವೋಲ್ಟೇಜ್ ಬಂದು ಡ್ರಾಪ್ ಆಗುತ್ತೆ. ಸೇಮ್ ಅದೇ ರೀತಿ ಮೋಟ್ರನ್ನ ಆಫ್ ಮಾಡಿದಾಗ ಆ ಬಲ್ಬ್ನ ಬ್ರೈಟ್ನೆಸ್ ಬಂದು ಜಾಸ್ತಿ ಆಗುತ್ತೆ, ಆವಾಗ ವೋಲ್ಟೇಜ್ ಬಂದು ಹೈ ಆಗಿರುತ್ತೆ. ಈ ರೀತಿ ವೋಲ್ಟೇಜ್ ಬಂದು ಸಡನ್ ಆಗಿ ಹೈ ಮತ್ತೆ ಲೋ ಆದಾಗ ಇದನ್ನ ಸರ್ಜ್ ವೋಲ್ಟೇಜ್ ಅಂತ ಕರೀತಾರೆ, ಸರಿನಾ? ಸೊ ಮತ್ತೆ ನಾರ್ಮಲ್ ಆಗಿ ಲೈಟ್ನಿಂಗ್ ಆದಾಗ ಪವರ್ ಟ್ರಾನ್ಸ್ಮಿಷನ್ ಲೈನ್ನಲ್ಲಿ ಈ ಲೈಟ್ನಿಂಗ್ ಬಂದಾಗ ಲೈಟ್ನಿಂಗ್ ಬಂದು ಬಿದ್ದಾಗ ಸಡನ್ ಆಗಿ ಹೈ ವೋಲ್ಟೇಜ್ ಆಗುತ್ತೆ. ಇದರಿಂದ ಮನೆಗಳಲ್ಲಿ ಮತ್ತೆ ಇಂಡಸ್ಟ್ರಿಗಳಿರುವಂತಹ ಎಲೆಕ್ಟ್ರಿಕಲ್ ಎಕ್ವಿಪ್ಮೆಂಟ್ಸ್ಗಳು ಡ್ಯಾಮೇಜ್ ಆಗುತ್ತೆ. ಈ ಸರ್ಜ್ ಪ್ರೊಟೆಕ್ಷನ್ ಡಿವೈಸ್ ನ ನಾವು ಇಂಟರ್ನಲ್ ಆಗಿ ಯೂಸ್ ಮಾಡ್ತೀವಿ. ಎಕ್ಸಾಂಪಲ್ಗೆ ಮನೆಗಳಲ್ಲಿ ಮತ್ತೆ LT ಮತ್ತೆ ST ಪ್ಯಾನಲ್ಗಳಲ್ಲಿ ಈ ಸರ್ಜ್ ಪ್ರೊಟೆಕ್ಷನ್ ಡಿವೈಸ್ ನ ಯೂಸ್ ಮಾಡ್ತೀವಿ. ಬಟ್ ಎಕ್ಸ್ಟರ್ನಲ್ ಆಗಿ ಈ ರೀತಿಯಾದ ಸರ್ಜ್ ವೋಲ್ಟೇಜ್ ನ ಅರೆಸ್ಟ್ ಮಾಡೋಕೆ ಸರ್ಜ್ ಅರೆಸ್ಟರ್ ಮತ್ತೆ ಲೈಟ್ನಿಂಗ್ ಅರೆಸ್ಟರ್ ನ ಯೂಸ್ ಮಾಡ್ತೀವಿ. ಲೈಟ್ನಿಂಗ್ ಅರೆಸ್ಟರ್ ಅಂದ್ರೆ ದೊಡ್ಡ ದೊಡ್ಡ ಬಿಲ್ಡಿಂಗ್ ಗಳ ಮೇಲೆ ಲೈಟ್ನಿಂಗ್ ಅರೆಸ್ಟರ್ ನ ಹಾಕಿರ್ತಾರೆ. ಮತ್ತೆ ಈ ಲೈಟ್ನಿಂಗ್ ಅರೆಸ್ಟರ್ನ ಡೈರೆಕ್ಟ್ ಆಗಿ ಅರ್ತ್ಗೆ ಕನೆಕ್ಟ್ ಮಾಡಿರ್ತಾರೆ, ಅರ್ತ್ ವೈರ್ನ ಮುಖಾಂತರ. ಸಪೋಸ್ ಲೈಟ್ನಿಂಗ್ ಏನಾದರೂ ಆದರೆ ಆ ಲೈಟ್ನಿಂಗ್ ಅಂತ ಬರುವಂಥ ಹೈ ವೋಲ್ಟೇಜ್ನ ಗ್ರೌಂಡ್ಗೆ ಡೈರೆಕ್ಟಾಗಿ ಕಳಿಸುತ್ತೆ. ಸೊ ಅದಕ್ಕೆ ಲೈಟ್ನಿಂಗ್ ಅರೆಸ್ಟರ್ನ ಬಿಗ್ಗೆಸ್ಟ್ ಬಿಲ್ಡಿಂಗ್ಗಳಲ್ಲಿ ಮತ್ತು ಇಂಡಸ್ಟ್ರಿಗಳಲ್ಲಿ ಮತ್ತು ಸಬ್ಸ್ಟೇಷನ್ಗಳಲ್ಲಿ ಲೈಟ್ನಿಂಗ್ ಅರೆಸ್ಟರ್ ಅಂತ ಯೂಸ್ ಮಾಡ್ತಾರೆ. ಸೊ ನೆಕ್ಸ್ಟ್ ಒಂದು ಬಂದು ಸರ್ಜ್ ಅರೆಸ್ಟರ್. ಸರ್ಜ್ ಅರೆಸ್ಟರ್ ಅಂದರೆ ಟ್ರಾನ್ಸ್ಮಿಷನ್ ಲೈನ್ನಲ್ಲಿ ಯೂಸ್ ಮಾಡ್ತಾರೆ. ಇದು ಕೂಡ ಸೇಮ್ ಲೈಟ್ನಿಂಗ್ ಅರೆಸ್ಟರ್ ರೀತಿಯೇ ಇರುತ್ತೆ. ಇದು ಟ್ರಾನ್ಸ್ಮಿಷನ್ ಲೈನ್ನಲ್ಲಿ ಬರುವಂತಹ ಸರ್ಜ್ ವೋಲ್ಟೇಜ್ನ ಅರೆಸ್ಟ್ ಮಾಡುತ್ತೆ, ಇದನ್ನು ಡೈರೆಕ್ಟಾಗಿ ಗ್ರೌಂಡ್ಗೆ ಕಳಿಸುತ್ತೆ ಅರ್ತ್ ವೈರ್ನ ಮುಖಾಂತರ. ಸೊ ಈ ರೀತಿಯಾದ ಸರ್ಜ್ ಅರೆಸ್ಟರ್ ಮತ್ತು ಲೈಟ್ನಿಂಗ್ ಅರೆಸ್ಟರ್ನ ಯೂಸ್ ಮಾಡಬೇಕು ಅಂದರೆ ನಾವು ಕಂಪಲ್ಸರಿ ಅರ್ಥಿಂಗ್ನ ಮಾಡಬೇಕು, ಇಲ್ಲ ಅಂದರೆ ನಾವು ಲೈಟ್ನಿಂಗ್ ಅರೆಸ್ಟರ್ ಮತ್ತು ಸರ್ಜ್ ಅರೆಸ್ಟರ್ನ ಯೂಸ್ ಮಾಡೋಕ್ಕಾಗಲ್ಲ. ಈ ಸರ್ಜ್ ಅರೆಸ್ಟರ್ ಮತ್ತು ಸರ್ಜ್ ಪ್ರೊಟೆಕ್ಷನ್ ಈ ಎರಡೂ ಡಿವೈಸ್ನಲ್ಲಿ ಸೇಮ್ ಎಲಿಮೆಂಟ್ನ ಯೂಸ್ ಮಾಡಿದ್ರೆ ಅದು MOV ಅಂತ ಕರೀತಾರೆ, ಹಂಗಂದ್ರೆ ಮೆಟಲ್ ಆಕ್ಸೈಡ್ ವೇರಿಯೇಸ್ಟರ್ ಅಂತ ಕರೀತಾರೆ. ಇದು ನಮ್ಮ ಮನೆಗೆ ಬೇಕಾಗುವಂಥ ನಾರ್ಮಲ್ ವೋಲ್ಟೇಜ್ ಬಂದು ಈ ಎಲಿಮೆಂಟ್ನ ಮುಖಾಂತರ ಪಾಸ್ ಆಗಲ್ಲ. ಲೈಕ್ 415 ವೋಲ್ಟೇಜ್ ಬೇಕಾಗೋದು ಅಂತ ಅಸ್ಯೂಮ್ ಮಾಡ್ಕೊಳ್ಳಿ. 415 ವೋಲ್ಟೇಜ್ ಬಂದು ನಮ್ಮ ಮನೆಯಲ್ಲಿರುವಂಥ ಎಲೆಕ್ಟ್ರಿಕಲ್ ಎಕ್ವಿಪ್ಮೆಂಟ್ ರನ್ ಆಗುತ್ತೆ, ಬಟ್ ಈ ಸರ್ಜ್ ಪ್ರೊಟೆಕ್ಷನ್ ಡಿವೈಸ್ ಯೂಸ್ ಮಾಡಲ್ಲ. ಸಪೋಸ್ ಏನಾದರೂ 450 ಅಥವಾ 460 ವೋಲ್ಟೇಜ್ ಬರುತ್ತೆ ಅಂತ ಅಸ್ಯೂಮ್ ಮಾಡ್ಕೊಳ್ಳಿ. ಆವಾಗ ಏನಾಗುತ್ತೆ ಅಂದರೆ ಈ ಸರ್ಜ್ ಪ್ರೊಟೆಕ್ಷನ್ನ ಮುಖಾಂತರ ಆ 415 ವೋಲ್ಟೇಜ್ ಬಂದು ಡೈರೆಕ್ಟಾಗಿ ಗ್ರೌಂಡ್ಗೆ ಫ್ಲೋ ಆಗುತ್ತೆ. ಫ್ರಾಕ್ಷನ್ ಆಫ್ ಸೆಕೆಂಡ್ ಮಿಲಿ ಸೆಕೆಂಡ್ನಲ್ಲಿ ಫ್ಲೋ ಆಗುತ್ತೆ. ಸೊ ಈ ಸರ್ಜ್ ಪ್ರೊಟೆಕ್ಷನಲ್ಲಿ ಕಾಮನ್ ಆಗಿ AC ಮತ್ತು DCನಲ್ಲಿ ಸಿಗುತ್ತೆ. ACನಲ್ಲಿ ಕಾಮನ್ ಆಗಿ ನಾವು ಇಂಡಸ್ಟ್ರಿಯಲ್ ಮತ್ತು ಹೋಮ್ ಅಪ್ಲಿಕೇಶನ್ಗಳಲ್ಲಿ ಯೂಸ್ ಮಾಡ್ತೀವಿ. ಈ DC ಸರ್ಜ್ ಪ್ರೊಟೆಕ್ಷನ್ ಡಿವೈಸ್ನ ಎಲ್ಲಿ ಯೂಸ್ ಮಾಡ್ತೀವಿ ಅಂದರೆ ಸೋಲಾರ್ ಪವರ್ ಗ್ರಿಡ್ ಸಿಸ್ಟಮ್ಗಳಲ್ಲಿ ಯೂಸ್ ಮಾಡ್ತೀವಿ. ಏಕೆಂದರೆ ಸೋಲಾರ್ ಪವರ್ ಗ್ರಿಡ್ ಸಿಸ್ಟಮ್ಲಿ ಸಮ್ಟೈಮ್ಸ್ ವೋಲ್ಟೇಜ್ ಬಂದು ಸ್ಪೈಕ್ ಆಗುತ್ತೆ, ವೋಲ್ಟೇಜ್ ಬಂದು ಸರ್ಜ್ ಆಗುತ್ತೆ, ಆವಾಗ ಇನ್ಕ್ರೀಸ್ ಆಗ್ತಿರುತ್ತೆ, ಕಮ್ಮಿ ಆಗ್ತಿರುತ್ತೆ. ಸೊ ಆವಾಗ ನಾವು ಸರ್ಜ್ ಪ್ರೊಟೆಕ್ಷನ್ ಡಿವೈಸ್ನ ಸೋಲಾರ್ ಪವರ್ ಗ್ರಿಡ್ ಸಿಸ್ಟಮ್ಗಳಲ್ಲಿ ಯೂಸ್ ಮಾಡ್ತೀವಿ. AC ಸಿಸ್ಟಮ್ನ ನಾವು ನಮ್ಮ ಮನೆಯಲ್ಲಿ ಮತ್ತು ಇಂಡಸ್ಟ್ರಿಗಳಲ್ಲಿ LT ಮತ್ತು ST ಪ್ಯಾನಲ್ಗಳಲ್ಲಿ ನಾವು ನೋಡಿರ್ಬೋದು. ಸೊ ಆ ರೀತಿ ನೀವೇನಾದರೂ ನೋಡಿದರೆ ಸೊ ಯಾವ ಪ್ಯಾನಲ್ನಲ್ಲಿ ಯೂಸ್ ಮಾಡಿದ್ದೀರಂತ ಕೆಳಗಡೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಸೊ ಮತ್ತು ಈ ಸರ್ಜ್ ಪ್ರೊಟೆಕ್ಷನ್ ಡಿವೈಸ್ ಬಂದು ಸಿಂಗಲ್ ಪೋಲ್, 2 ಪೋಲ್, 3 ಪೋಲ್ ಮತ್ತು 4 ಪೋಲ್ನಲ್ಲಿ ಅವೈಲಬಲ್ ಆಗಿರುತ್ತೆ. ಸೊ ಇದು ಯಾವ ರೀತಿ ಕನೆಕ್ಟ್ ಮಾಡೋದು ಅಂದರೆ, ನಾವು ಡೈರೆಕ್ಟಾಗಿ 3 ಫೇಸ್ ಅಂತ ಅಸ್ಯೂಮ್ ಮಾಡ್ಕೊಳ್ಳಿ. 3 ಫೇಸ್ ಸಪ್ಲೈನ ನಾವು ಮೇಲ್ಗಡೆ ಫುಲ್ 3 ಫೇಸ್ RYB 3 ಫೇಸ್ ಕನೆಕ್ಟ್ ಮಾಡಿರ್ತೀವಿ, ವಿತ್ ನ್ಯೂಟ್ರಲ್ಲು ಕೂಡ ಕನೆಕ್ಟ್ ಮಾಡಿರ್ತೀವಿ. ಸೊ ಕೆಳಗಡೆ ಅರ್ತ್ಗೆ ಅಂತ ಒಂದೇ ಒಂದು ಕಾಂಟ್ಯಾಕ್ಟ್ ಮಾತ್ರ ಕೊಟ್ಟಿರ್ತಾರೆ, ಅದನ್ನು ನಾವು ಅರ್ತ್ ವೈರ್ನ ಕನೆಕ್ಟ್ ಮಾಡಬೇಕು. ಸೊ ಇದು ಯಾವಾಗಲೂ ಪ್ಯಾರಲಲ್ ಆಗಿ ಕನೆಕ್ಟ್ ಮಾಡಬೇಕು ಸಪ್ಲೈಗೆ, ಸರಿನಾ? ಸೀರಿಯಸ್ ಆಗಿ ಕನೆಕ್ಟ್ ಮಾಡೋಂಗಿಲ್ಲ. ಬಟ್ RCB MCB ಇಂಥವುಗಳನ್ನ ನಾವು ಸೀರಿಯಸ್ ಆಗಿ ಕನೆಕ್ಟ್ ಮಾಡ್ತೀವಲ್ವ, ಲೋಡ್ಗೆ ಮತ್ತು ಪವರ್ ಸಪ್ಲೈಗೆ, ಲೋಡ್ಗೆ ಪವರ್ ಮತ್ತು ಲೋಡ್ಗೆ ಸೀರೀಸ್ ಆಗಿ ಕನೆಕ್ಟ್ ಮಾಡಿರ್ತೀವಿ. MCB ಮತ್ತು RCBಗಳನ್ನ ಸೀರೀಸ್ ಆಗಿ ಕನೆಕ್ಟ್ ಮಾಡಿರ್ತೀವಿ. ಬಟ್ ಈ ಸರ್ಜ್ ಪ್ರೊಟೆಕ್ಷನ್ ಡಿವೈಸ್ನ ನಾವು ಪ್ಯಾರಲಲ್ ಆಗಿ ಪವರ್ ಸಪ್ಲೈಗೆ ಕನೆಕ್ಟ್ ಮಾಡಬೇಕು. ಸೊ ಔಟ್ಪುಟ್ಟಲ್ಲಿ ಅರ್ತ್ ವೈರ್ನ ಕನೆಕ್ಟ್ ಮಾಡಿರಬೇಕು, ಓಕೆನಾ? ಸೊ ಈ ಸರ್ಜ್ ಪ್ರೊಟೆಕ್ಷನ್ ಡಿವೈಸ್ನ
ಯೂಸ್ ಮಾಡಬೇಕು ಅಂದರೆ ನಾವು ಕಂಪಲ್ಸರಿ ಅರ್ಥಿಂಗ್ ಮಾಡಿರಬೇಕು, ಇಲ್ಲಾಂದರೆ ಯೂಸ್ ಮಾಡೋಕ್ಕಾಗಲ್ಲ. ಸೊ ಮನೆಯಲ್ಲಾಗಲಿ, ಇಂಡಸ್ಟ್ರಿನಲ್ಲಾಗಲಿ, ಅಥವಾ ಸಬ್ಸ್ಟೇಷನ್ ಆಗಲಿ, ಅಥವಾ ಟ್ರಾನ್ಸ್ಮಿಷನ್ಸ್ ಲೈನ್ ಆಗಲಿ, ಸೊ ಎಲ್ಲೇ ಆದರೂ ಅಷ್ಟೇ ಈ ಸರ್ಜ್ ಪ್ರೊಟೆಕ್ಷನ್ ಡಿವೈಸ್ನ ಯೂಸ್ ಮಾಡಬೇಕು ಅಂದರೆ ಕಂಪಲ್ಸರಿ ನಾವು ಅರ್ಥಿಂಗ್ನ ಮಾಡಿರಬೇಕು. ಏಕೆಂದರೆ ಅರ್ಥ್ನಲ್ಲಿ ಲೋ ರೆಸಿಸ್ಟೆನ್ಸ್ ಇರುತ್ತೆ. ಸೊ ಯಾವಾಗಲೂ ಕರೆಂಟ್ ಎಲ್ಲಿ ಫ್ಲೋ ಆಗುತ್ತೆ, ಕರೆಂಟ್ ರೆಸಿಸ್ಟೆನ್ಸ್ ವ್ಯಾಲ್ಯೂ ಎಲ್ಲಿ ಕಡಿಮೆ ಇರುತ್ತೋ ಅಲ್ಲೇ ಕರೆಂಟ್ ಫ್ಲೋ ಆಗೋದು ಅಲ್ವಾ ಫ್ರೆಂಡ್ಸ್. ಯಾಕೆಂದರೆ ಅರ್ತ್ ಪಿಟ್ನಲ್ಲಿ ಕರೆಂಟ್ ರೆಸಿಸ್ಟೆನ್ಸ್ ವ್ಯಾಲ್ಯೂ ಬಂದು ತುಂಬ ಕಡಿಮೆ ಆಗಿರುತ್ತೆ. ಸೊ ಒಂದು ಅರ್ತ್ ಪಿಟ್ನಲ್ಲಿ ರೆಸಿಸ್ಟೆನ್ಸ್ ಎಷ್ಟು ಸ್ಟ್ಯಾಂಡರ್ಡ್ ಎಷ್ಟಿರಬೇಕು ಅಂದರೆ 5 ಓಮ್ಗಿಂತ ಕೆಳಗಡೆ ಇರಬೇಕು. ಓಕೆನಾ, 5 ಓಮ್ ಇದ್ದರೆ ಓಕೆ, 5 ಓಮ್ಗಿಂತ ಕೆಳಗಡೆ ಇರಬೇಕು. 5 ಓಮ್ಗಿಂತ ಮೇಲ್ಗಡೆ ಇದ್ದರೆ ಅದು ಪ್ರಾಪರ್ ಅರ್ಥಿಂಗ್ ಇಲ್ಲ ಅಂತ ಆಗುತ್ತೆ. ಸೊ ಇದು ಯಾವ ರೀತಿ ಕನೆಕ್ಟ್ ಮಾಡಬೇಕು ಅಂದರೆ, ನಾನು ಆಲ್ರೆಡಿ ಹೇಳ್ದಂಗೆ ಇನ್ಪುಟ್ ಸಪ್ಲೈನ ನಾವು ಡೈರೆಕ್ಟಾಗಿ MCB ಮತ್ತು RCBಗೆ ಸೀರಿಯಸ್ ಆಗಿ ಕನೆಕ್ಟ್ ಮಾಡಿರ್ತೀವಿ. ಆದರೆ ಈ MCB ಮತ್ತು ಇನ್ಪುಟ್ ಸಪ್ಲೈ ಮಧ್ಯದಲ್ಲಿ ಪ್ಯಾರಲಲ್ ಆಗಿ ನಾವು SPD ಸರ್ಜ್ ಪ್ರೊಟೆಕ್ಷನ್ ಡಿವೈಸ್ನ ನಾವು ಕನೆಕ್ಟ್ ಮಾಡಬೇಕು. ಮತ್ತು ಔಟ್ಪುಟ್ನಲ್ಲಿ ಒಂದು ಅರ್ತ್ ವೈರ್ನ ಕೊಟ್ಟಿರ್ತಾರೆ. ಅರ್ತ್ ವೈರ್ಗೆ ಕನೆಕ್ಟ್ ಮಾಡೋಕ್ಕೆ ಅರ್ಥಿಂಗ್ ಸಿಂಬಲ್ನ ಕೊಟ್ಟಿರ್ತಾರೆ. ನಾವು ಅದಕ್ಕೆ ಅರ್ತ್ ವೈರ್ನ ಕನೆಕ್ಟ್ ಮಾಡಿದ್ರೆ ಸಪೋಸ್ ಏನಾದರೂ ಸರ್ಜ್ ವೋಲ್ಟೇಜ್ ಏನಾದರೂ ಬಂದರೆ ಈ ಸರ್ಜ್ ಪ್ರೊಟೆಕ್ಷನ್ ಡಿವೈಸ್ ಬಂದು ಎಲೆಕ್ಟ್ರಿಕಲ್ ಎಕ್ವಿಪ್ಮೆಂಟ್ನ ಪ್ರೊಟೆಕ್ಟ್ ಮಾಡುತ್ತೆ ವಿತ್ MCB ಮತ್ತು RCBನ. ಸೊ ಇವಾಗ ನಿಮ್ಗೊಂದು ಡೌಟ್ ಬರ್ಬೋದು, MCB ಮತ್ತು RCBನ ಯೂಸ್ ಮಾಡ್ತೀವಿ, ಸೊ ಅದು ಕೂಡ ಹೈ ವೋಲ್ಟೇಜ್ ಬಂದರೆ ಟ್ರಿಪ್ ಆಗುತ್ತೆ ಅಂತ ನಿಮಗೆ ಡೌಟ್ ಬರುತ್ತೆ. ಅದು ಕೂಡ ಮಾಡಿಸುತ್ತೆ, ಬಟ್ ಇದು ಫ್ರ್ಯಾಕ್ಷನ್ ಆಫ್ ಸೆಕೆಂಡ್ನಲ್ಲಿ ಮಿಲ್ಲಿ ಸೆಕೆಂಡ್ನಲ್ಲಿ ಆಗುವಂಥ ಸರ್ಜ್ ವೋಲ್ಟೇಜ್ನ ಪ್ರೊಟೆಕ್ಟ್ ಮಾಡುತ್ತೆ. ಸೊ ಅದಕ್ಕೋಸ್ಕರ ನಾವು ಸರ್ಜ್ ಪ್ರೊಟೆಕ್ಷನ್ನ ಯೂಸ್ ಮಾಡ್ತೀವಿ. ಸೊ ಈ ಸರ್ಜ್ ಪ್ರೊಟೆಕ್ಷನಲ್ಲಿ ಒಂದು ಇಂಡಿಕೇಷನ್ ಇರುತ್ತೆ, ಗ್ರೀನ್ ಮತ್ತು ರೆಡ್ ಕಲರ್ ಅಂತ. ಸೊ ಗ್ರೀನ್ ಕಲರ್ ಇದ್ದಾಗ ನಾರ್ಮಲ್ ವರ್ಕಿಂಗ್ ಕಂಡೀಷನಲ್ಲಿರುತ್ತೆ, ಯಾವುದೇ ರೀತಿಯ ಸರ್ಜ್ ಮಾಡಿರಲ್ಲ, ಅದು ಆಪ್ರೇಟೇ ಆಗಿರಲ್ಲ, ಸರ್ಜ್ ವೋಲ್ಟೇಜ್ನ ಅರೆಸ್ಟೇ ಮಾಡಿರಲ್ಲ. ಸೊ ಆವಾಗ ಗ್ರೀನ್ ಕಲರ್ ಆಗಿರುತ್ತೆ. ಸೊ ಯಾವಾಗ ರೆಡ್ ಕಲರ್ ಆಗಿ ಚೇಂಜ್ ಆಗಿರುತ್ತೋ ಆವಾಗ ಅದು ಬಂದು ಸರ್ಜ್ ವೋಲ್ಟೇಜ್ನ ಅರೆಸ್ಟ್ ಮಾಡಿರುತ್ತೆ ಅಂತ ಅಸ್ಯೂಮ್ ಮಾಡ್ಕೋಬೋದು. ಸೊ ಇದು ಸರ್ಜ್ ವೋಲ್ಟೇಜ್ನ ಅರೆಸ್ಟ್ ಮಾಡಿದಾಗ ರೆಡ್ ಕಲರ್ ಬಂದಿರುತ್ತೆ, ಆವಾಗ ಒಂದು ಒಳ್ಳೆರೋವಂಥ MOV ಮೆಟಲ್ ಆಕ್ಸೈಡ್ ವೇರಿಯೇಸ್ಟರ್ನ ರೀಪ್ಲೇಸ್ಮೆಂಟ್ ಮಾಡಬೇಕು. ಅದಾದಮೇಲೆ ಅದು ವರ್ಕ್ ಆಗೋಲ್ಲ, ಯಾಕೆಂದರೆ ಒಂದ್ಸತಿ ಅರೆಸ್ಟ್ ಮಾಡಿದ್ರೆ ಆ MOV ವರ್ಕ್ ಆಗೋಲ್ಲ. ಅದಕ್ಕೋಸ್ಕರ ಮತ್ತೆ ಫುಲ್ ಡಿವೈಸ್ನೇ ರೀಪ್ಲೇಸ್ಮೆಂಟ್ ಮಾಡಬೇಕು ಅಂತ ಬೇಕಾಗಿಲ್ಲ, ಒನ್ಲಿ MOV ಮಾತ್ರ ರೀಪ್ಲೇಸ್ಮೆಂಟ್ ಮಾಡಬೇಕು. ಸೊ ಇಷ್ಟೇ ಫ್ರೆಂಡ್ಸ್, ಇದು ಸರ್ಜ್ ಪ್ರೊಟೆಕ್ಷನ್ ಡಿವೈಸ್ ಅಂತ. ಸೊ ನಿಮಗೆ ಒಂದು ಸರ್ಜ್ ಪ್ರೊಟೆಕ್ಷನ್ ಡಿವೈಸ್ನ ಬಗ್ಗೆ ಒಂದು ಐಡಿಯಾ ಇವಾಗ ಬಂದಿದ್ದರೆ ಎಸ್ ಅಂತ ಕಮೆಂಟ್ ಮಾಡಿ. ಸೊ ನೀವು ಎಲ್ಲಿ ಈ ಸರ್ಜ್ ಪ್ರೊಟೆಕ್ಷನ್ ನೋಡಿದ್ದೀರಾ ಅಂತ ಫುಲ್ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಇವಾಗ ನಾನು LT ಮತ್ತು ST ಪ್ಯಾನಲ್ಗಳಲ್ಲಿ ಈ ಸರ್ಜ್ ಪ್ರೊಟೆಕ್ಷನ್ ಡಿವೈಸ್ನ ನೋಡಿದ್ದೀನಿ, ಸರಿನಾ? ಸೊ ನೀವು ಅದೇ ರೀತಿ ಎಲ್ಲಿ ನೋಡಿದ್ದೀರಾ ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಸೊ ನಾನು ಎಕ್ಸ್ಪ್ಲೇನ್ ಮಾಡಿರುವಂಥ ವಿಧಾನ ನಿಮಗೆ ಇಷ್ಟ ಆಗಿದ್ದರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಇದೇ ರೀತಿ ಅಪ್ಡೇಟ್ನ ಕೊಡ್ತಾ ಇರ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.